ಹೊಡೆದಾರೆ ಸಿನಿಮಾನ. ಕೊರೋನಾ ಟೈಮಲ್ಲಿ ಈ ಥರದ್ದೆಲ್ಲ ಒಂದು ನಡೆದಿರುತ್ತೆ ಅಂತಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಜನಗಳಿಗೆ ಗೊತ್ತಿತ್ತು, ಏನೇನು ಆಗಿತ್ತು ಅಂತೇಳಿ ಜನಗಳಿಗೆಲ್ಲ ಗೊತ್ತಿತ್ತು. ಅಂದರೆ ಎಷ್ಟು ನೀಟಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ನಿಮ್ಗೆ ಆ ಕಡೆ ತಿರ್ಗಕ್ಕೆ ಬಿಡಲ್ಲ. ಆಮೇಲೆ ಒಂದೇ ನೈಟಲ್ಲಿ ನಡೆಯೋ ಕತೆ ತುಂಬ ಬ್ಯೂಟಿಫುಲ್ ಮಾಡ್ಯಾರ, ನಿರ್ದೇಶಕ ತುಂಬ ಚೆನ್ನಾಗಿ ಮಾಡ್ಯಾರ. ಆಮೇಲೆ ನೋಡೋರೆಲ್ಲ ಹೇಳ್ತಾರೆ, ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲರೂ ನಾನು ಕೇಳೋದು ಜನಗಳಿಗೆ ಎಲ್ಲರೂ ಬಂದು ನೋಡಿ, ಬೇರೆ ಥರದೊಂದು ಸಿನಿಮಾ. ಕೊರೋನಾ ಟೈಮಲ್ಲಿ ಎಲ್ಲ ಏನೇನು ಸಂಕಷ್ಟ ನಾವು ಎದುರಿಸಿದ್ವೋ ಅದನ್ನೇ ಇಟ್ಕೊಂಡು ಒಂದು ಥ್ರಿಲ್ಲಿಂಗಾಗಿ ಒಂದು ಸಿನಿಮಾ ಮಾಡಿದ್ರು ಅಂತ ಹೇಳ್ತೀನಿ. ಸರ್ ರವೀಂದ್ರ ವಂಶಿ ಸರ್ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನಂಗೆ ಭಾಳ ವರ್ಷದ ಸ್ನೇಹಿತರು. ಆ್ಯಕ್ಚುಲಿ ಅವರು ಐ ಥಿಂಕ್ ನನಗೆ ಅನ್ಸೋದು ಪರ್ಸ್ನಲ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ರಿಲೀಸ್ ಆಗುವ ಎಲ್ಲ ಸಿನಿಮಾಗಳು ನೋಡ್ತಾರೆ ಅವರು. ನೀವು ವಾರದಲ್ಲಿ 10 ಸಿನಿಮಾ ರಿಲೀಸ್ ಮಾಡಿದ್ರೆ 10 ಸಿನಿಮಾ ನೋಡ್ತಾರೆ, ಥಿಯೇಟ್ರಲ್ಲಿ ಹೋಗಿ ನೋಡ್ತಾರೆ ಅವರು. ಆತ ನಿರ್ದೇಶಕರು. ಬಟ್ ಇಡೀ ಇಂಡಸ್ಟ್ರಿಗೆ ಬರೀ ನಾನು ಜನ ಅಥವಾ ಇಡೀ ಚಿತ್ರರಂಗದ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಮೇಲೆ. ಎಲ್ಲ ಸಿನಿಮಾನು ಇವರು ನೋಡ್ತಾರೆ, ಬಟ್ ಇವರು ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ಬೋದು ಅಂತೇಳಿ. ಬಟ್ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿರೋ ಸಿನಿಮಾ. ಭಾಳ ಅದೇ ಆ್ಯಸ್ ಎ ಟೀಮ್ ನಮಗೇ ಭಾಳ ಖುಷಿ ಇದೆ ಈ ಸಿನಿಮಾಲಿ ಕಾಣಿಸ್ಕೊಂಡ್ರು. ಅಥವಾ ಸಿನಿಮಾ ನೋಡಿ ನಾನೇ ಎಕ್ಸೈಟ್ಮೆಂಟ್. ಈಗ ಏನಾಗುತ್ತೆ, ಒಂದು ಸತಿ ಕೆಲಸ ಮಾಡಿರ್ತೀವಲ್ಲ, ನಮ್ಗೆ ಆಲ್ರೆಡಿ ಒಂದಷ್ಟು ಗೊತ್ತಿರುತ್ತೆ, ಒಂದಷ್ಟು ವಿಷಯಗಳು ಗೊತ್ತಿರುತ್ತೆ, ಹಿಂಗಿರುತ್ತೆ ಅಂತೇಳಿ ಗೊತ್ತಿರುತ್ತೆ. ಬಟ್ ಅದನ್ನು ನಾವು ತಿರ್ಗಾ ಎಕ್ಸೈಟ್ಮೆಂಟ್ಗೆ ಹೋಗಲ್ಲ ಥಿಯೇಟರ್ ನೋಡುವಾಗ, ನಂಗೆಲ್ಲ ಗೊತ್ತಿದ್ದಿಲ್ಲ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈ ಸಿನಿಮಾ ನೋಡುವಾಗ ನಂಗೆ ಒಂದಷ್ಟು ಗೊತ್ತಿದ್ರು ಇನ್ನೂ ಏನೇನೋ ಬೇರೆ ಆವಾಗ ಒಂದೊಂದು ಟ್ವಿಸ್ಟು, ಅಲ್ಲೊಂದು ಟ್ವಿಸ್ಟು, ಒಂದು ಟರ್ನು, 10 ನಿಮಿಷಕ್ಕೊಂದು ಬೇರೆ ಕಥೆನೇ ಬೇರೆ ಥರದ ಆಯಾಮಗಳನ್ನ ತೊಗೋತಾ ಇರುತ್ತೆ. ಹೌದು, ಅಂದರೆ ನಿಮ್ಗೆ ಥ್ರಿಲ್ಲಿಂಗ್ ಇನ್ನು ಎಲಿಮೆಂಟ್ ಜಾಸ್ತಿ ಇದೆ ಸೆಕೆಂಡ್ ಹಾಫ್. ಅಂದರೆ ಫಸ್ಟ್ ಹಾಫಲ್ಲಿ ಎಷ್ಟಿದೆಯೋ ಅದ್ರ ಡಬಲ್ ಸ್ಟಫು ಸೆಕೆಂಡ್ ಹಾಫಲ್ಲಿದೆ. ಜನ ಐ ಥಿಂಕ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೆ ಪ್ರತಿಯೊಬ್ಬರು 100% ಸಿನಿಮಾನ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಭಾಳ ಖುಷಿ ಇತ್ತು. ಆ್ಯಕ್ಚುಲಿ ಚೈಲ್ಡ್ಹುಡ್ಡಿಂದನೂ ಅವ್ರ ಸಿನಿಮಾ ನೋಡ್ಕೊಂಡು ಬಂದಿರೋರು ನಾವೆಲ್ಲ. ಇನ್ನು ಚಡ್ಡಿ ಹಾಕ್ತಿರೋ ಟೈಮಲ್ಲಿ ಅವ್ರದ್ದು ಸಿನಿಮಾ ನಾವು ಟಿವಿಲಿ ಥಿಯೇಟ್ರಿಂದ ನಾವೆಲ್ಲ ಫಸ್ಟ್ ಟಿವಿ ನೋಡೋಕೆ ಸ್ಟಾರ್ಟ್ ಮಾಡೋದು, ಅವ್ರ ಸಿನಿಮಾ ನೋಡ್ತಿರೋದು. ತುಂಬ ಕೋಪ್ರೇಟ್ ಮಾಡೋದು ನಮ್ಮ ಜೊತೆ ಕೆಲಸ ಮಾಡುವಾಗ. ಆಲ್ಮೋಸ್ಟ್ ಅಲ್ಲಿ ಮಹಾಲಕ್ಷ್ಮಿ ಮೇಡಮ್ ಜೊತೆ ನನ್ನ ಒಂದಷ್ಟು ಸೀನ್ಗಳು ಬರೋದು. ಭಾಳ ಕೋಪ್ರೇಟ್ ಮಾಡೋದು, ಭಾಳ ಹೆಮ್ಮೆ ಇದೆ ಅವ್ರ ಜೊತೆ ಕೆಲಸ ಮಾಡೋದು ನನಗೆ. ಸರ್ ಈಗ ನೆಕ್ಸ್ಟ್ ವೀಕ್ ನಂದೊಂದು ಸಿನಿಮಾ ರಿಲೀಸ್ ಆಗುತ್ತೆ. ಈಗ ಆಲ್ರೆಡಿ ಇವತ್ತು ಇನ್ನೊಂದು ಸಿನಿಮಾ ರಿಲೀಸ್ ಆಗಿದೆ, ಅಪ್ಪ ಐ ಲವ್ ಯು ಅಂತೇಳಿ. ನೆಕ್ಸ್ಟ್ ವೀಕ್ ರತ್ನ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸರ್.